ಕದಂಬರ ಆಳ್ವಿಕೆ ಎಲ್ಲಿವರೆಗೆ ಅಂದ್ರೆ ದಕ್ಷಿಣದ ಪಯಸ್ವಿನಿ ತೀರದವರೆಗೆ ಅವರು ಆಡಳಿತ ಇದೆ. ತಮ್ಮದಾದಂತಹ ಪ್ರದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳನ್ನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಮುಂದುವರಿಯಬೇಕೆಂಬಂತಹ ಉದ್ದೇಶದಿಂದ ಸಾಗುತ್ತಾ ಈ ಕುಂಬಳೆ ಸೀಮೆಯನ್ನು ಪ್ರವೇಶ ಮಾಡಿದಂತೆ ಪರಮ ಪವಿತ್ರವಾದಂತಹ ಕುಂಬಳೆಯ ನದಿಯಲ್ಲಿ ಇಳಿದು ಸ್ನಾನವನ್ನು ಎಲ್ಲವೂ ಪೂರೈಸುತ್ತಾ ಇದ್ದ ಹಾಗೆ ಚಂದ್ರಾಗಂದ್ರ ಕುಮಾರಿಯಾದಂತಹ ಸುಶೀಲಾದೇವಿಯು ಸ್ನಾನಕ್ಕಿಳಿದಂತೆ ನದಿಯ ನೀರಿನಲ್ಲಿ ಮುಳುಗಿದ್ದೇ ತಡ ಯಾವುದೋ ಗಂಧರ್ವರ ಆವೇಶದಿಂದ ಕಣ್ಣೆಟ್ಟು ಮೂರ್ಛಿತಳಾದರಂತೆ. ಎಚ್ಚರಗೊಳಿಸುವುದಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಎಂತ ಮಂತ್ರ ಹಾಕುವವರಾಗಲಿ ಔಷಧಿ ಮಾಡುವವರಾಗಲಿ ಆಗಮಿಸಿದ್ರು ಅವಳನ್ನು ಗುಣಮುಖಳನ್ನಾಗಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಕಂಗೆಟ್ಟಂತಹ ಮಹಾರಾಜ ಚಂದ್ರಾಗಂದ್ರ ಆಕಾರಕ್ಕೆ ಡಂಗುರ ಸಾರಿದಂತೆ ನನ್ನ ಮಗಳನ್ನು ಎಚ್ಚರಗೊಳಿಸಿ ಯಾರು ಆರೋಗ್ಯವಂತಳನ್ನಾಗಿಸ್ತೀರೋ ಅಂತವರಿಗೆ ಕೇಳಿದ್ದು ಕೊಡ್ತೇನೆ ಮಹಾರಾಜ. ಬಹಳ ಮಂದಿಗಳು ಬಂದು ಹೋದರು. ಕೊನೆಯಲ್ಲಿ ಸಮೀಪಸ್ಥ ಬ್ರಾಹ್ಮಣನಾದಂತಹ ಬಾಲಕೃಷ್ಣ ದೀಕ್ಷಿತರೆಂಬವರು ಅಲ್ಲಿವರೆಗೆ ಆಗಮಿಸಿ ಮಂತ್ರ ಹಾಕಿ ಔಷಧಿ ಮಾಡಿ ಅವರನ್ನು ಎಬ್ಬಿಸಿ ಆರೋಗ್ಯವಂತರನ್ನಾಗಿಸಿದಂತೆ. ಸಂತುಷ್ಟರಾದಂತಹ ಮಹಾರಾಜರು ಸುಶೀಲಾದೇವಿಯನ್ನು ಆ ಬ್ರಾಹ್ಮಣಿಗೆ ಕೊಟ್ಟು ಮದುವೆ ಮಾಡಿಸಿದ್ರಂತೆ. ಅಷ್ಟೇ ಅಲ್ಲ, ಉತ್ತರದ ನೇತ್ರಾವತಿ ನದಿಯಿಂದ ದಕ್ಷಿಣದ ಪಯಸ್ವಿನಿ ತೀರದವರೆಗಿರುತ್ತಾ ಭೂಪ್ರದೇಶ ಇದನ್ನು ಆಡುತ್ತಾ ಕಾಲವನ್ನು ಕಳೆಯುವ ಹಾಗೆ ಅವರಿಗೆ ಒಪ್ಪಿಸಿ ನೇರವಾಗಿ ಬನವಾಸಿಯ ಕಡೆಗೆ ಹೋದ್ರಂತೆ. ಒದಗಿ ಬಂದಂತಹ ಸಾಮ್ರಾಜ್ಯವನ್ನು ಆಳುವಂತಹ ಆ ಅಭಿಲಾಷೆ ಬ್ರಾಹ್ಮಣೋತ್ತಮರಾದಂತಹ ದೀಕ್ಷಿತರಿಗೆ ಇರಲಿಲ್ಲ. ಅವರವರ ನಿತ್ಯ ನೈಮಿತ್ತಿಕ ಕಾರ್ಯಕ್ರಮದಲ್ಲೇ ತೊಡಗಿಸಿಕೊಂಡರು. ಸುಶೀಲಾದೇವಿಯ ಪೀಠವನ್ನೇ ಆಳ್ವಿಕೆ ಮಾಡೋದಕ್ಕೆ ತೊಡಗಿದರು. ವಿಶಾಲವಾದಂತಹ ಈ ಕುಂಬಳೆಯ ಸಾಮ್ರಾಜ್ಯ ಮಾಯಿಪಾಡಿ ಎಂಬುದನ್ನೇ ಅರಮನೆಯನ್ನಾಗಿಸಿಕೊಂಡು ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ರಾಣಿಯಾಗಿ ಸಮರ್ಥ ಆಳ್ವಿಕೆಯನ್ನು ಕೊಟ್ಟರು. ಕೊನೆಗೆ ದೀಕ್ಷಿತರು ಹಾಗೂ ಸುಶೀಲಾದೇವಿಯ ಪವಿತ್ರಪೂರ್ಣವಾದಂತಹ ದಾಂಪತ್ಯ ಜೀವನದಲ್ಲಿ ಹುಟ್ಟಿಕೊಂಡವನೇ ಇದ್ದೇನೆ ನಾನು. ನನಗೆ ಜಯಸಿಂಹ ಎಂಬ ಹಾಗೆ ನಾಮಕರಣವನ್ನು ಮಾಡಿದೆ. ಆ ಕಾಲಕ್ಕೆ ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಆಡಳಿತವನ್ನು ನೋಡೋದಕ್ಕಾಗಿ ಧರ್ಮಾಂಗದ ಎಂಬಂತಹ ದಂಡನಾಯಕನಿಗೆ ಇಲ್ಲಿ ತನ್ನ ತಾಳ್ಮೆಯನ್ನು ಒಪ್ಪಿಸಿದ್ರು. ಅವನಿಂದಲೇ ಯೋಗ್ಯವಾದಂತಹ ಶಾಸ್ತ್ರವನ್ನು ಕಲಿತು ನಾನು ಪ್ರಬುದ್ಧನಾದಂತಹ ಕಾಲಕ್ಕೆ ನನ್ನನ್ನು ಕುಂಬಳೆಯ ಸೀಮೆಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಹೇಳಬೇಕಾದಂತಹ ನೀತಿಯುಕ್ತವಾದಂತಹ ಮಾತುಗಳನ್ನು ಆಡಿ ನನ್ನನ್ನು ದೊರೆಯನ್ನಾಗಿಸಿದ್ದಾರೆ. ಯೋಗ್ಯವಾದಂತಹ ಸಲಹೆ ಸೂಚನೆಗಳನ್ನು ಕೇಳುವುದಕ್ಕೆ ಧರ್ಮಾಂಗದ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ರಾಜಮಾತೆಯಾದಂತಹ ಸುಶೀಲಾದೇವಿ ಇವರಿಬ್ಬರದ್ದಾದಂತಹ ಆದೇಶದಲ್ಲಿ ಸಮೃದ್ಧವಾದಂತಹ ಈ ಕುಂಬಳೆಯ ಸೀಮೆಗೆ ದೊರೆಯಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ನನ್ನ ಆಳ್ವಿಕೆ ಒಂದೇ ಕಾರಣವಲ್ಲ, ಅರಮನೆಯ ದೇವತೆಯಾದಂತಹ ರಾಜರಾಜೇಶ್ವರಿಯ ಪೂರ್ಣಾನುಗ್ರಹ, ನಮ್ಮ ದೇವರಾದಂತಹ ಗೋಪಾಲಕೃಷ್ಣ ಅನುಗ್ರಹ ವಿಶೇಷ. ಹೀಗೆ ತಿಳಿಯುತ್ತಾ ಇದ್ದೇನೆ. ಇದು ತುಂಬಿದಂತಹ ಸಭೆಯ ಒಡ್ಡೋಲಕವನ್ನು ಪ್ರವೇಶ ಮಾಡಿದಾಗ ಮನಸ್ಸಿಗೆ ಅತೀವವಾದಂತಹ ಆನಂದವಾಯಿತು. ಸಭೆ ಎಂಬುದಿರುವುದು ಅದಕ್ಕಾಗಿ ನನ್ನ ವೈಭವವನ್ನು ಹಾಡಿ ಹೊಗಳುವುದಕ್ಕಲ್ಲ, ಪ್ರಜಾಕ್ಷೇಮವನ್ನು ಹಾರೈಸುವುದಕ್ಕಾಗಿ. ಯಾರಾದರೂ ಮಾತನಾಡಬೇಕಿದ್ರೆ ಬನ್ನಿ ಸಭೆಗೆ. ಹಿಂದೇನುವರೆಗೆ ಕಿವಿ ಕೇಳುವುದಿಲ್ವಾ? ಮತ್ತೆ ಅವರನ್ನೆಲ್ಲ ಕೂಗಿ ಕರೀತಿ ಐತಪ್ಪ ಧೂಮಪ್ಪ ಅಂತ ಅವರ ಹೆಸರಲ್ಲ ದೇವರು. ಮತ್ತೆ ಓ ದೇವಪ್ಪ ಈ ಸಲ ಓ ಐತಪ್ಪ ನಮ್ಮದೆಲ್ಲ ಅದು ಹೆಸರು ಬೇರೆ ವಿಷಯ ಹೋಯ್ತು. ಹೋಯ್ತಪ್ಪ, ನಾವೀಗ ದೇವಪ್ಪ ಅಂತ ಹೇಳುವಾಗ ಹೊತ್ತಿಗೆ ನಮ್ಮ ಹೋಯ್ತಪ್ಪ. ಈ ಸಲ ನಾವಲ್ಲ ಹೋ ದೇವಪ್ಪ. ಎಲ್ಲಿಗೆ ಹೋದದ್ದು? ಮನೆಗ? ಅಲ್ಲ, ಮತ್ತೆ ಸರ್ವನಾಶ ಆಗಿ ಹೋದೆವು.
ಪರನಾದ ಈ ಸಲ ಸಂತೆ ನಮ್ಮದು ಸಿರಿ ಬಾಗಿಲು. ಹೌದು. ಇಂಥದ್ದು ಅದೇ ಸಿರಿಯೇ ನೆಲೆಯಾದಂತಹ ಬಾಗಿಲು. ನಾವು ಇದೇ ಬಾಗಿಲಿಗೆ ಬರಲಿಕ್ಕೆ ಕಾರಣ ಉಂಟು ದೇವರು. ಏನು ಬಂದೆ ಏನಪ್ಪ ಸಂತೆಯಲ್ಲಿ ತಿರುಗಿದ್ರೆ ಲಾಭ ಆಗುತ್ತೆ. ಹಾಗೆ ನಮ್ಮನ್ನೆಲ್ಲ ಒಟ್ಟು ಸೇರಿಸಿ ನೀವೊಂದು ಮಾತು ಹೇಳ್ತೀರಿ, ಖುಷಿತೋ ನಾರ್ಥ ದುರ್ಭಿಕ್ಷ ಅಂತ. ಹೌದಾ? ಹಾಗೆ ಹೇಳಿದ್ದ ನಾನು. ಹಾಗೆ ಹೇಳಿದ್ದೆ. ಬೇರೆ ಕಡೆಯಲ್ಲಿ ಹೋಗಿ ಹೇಳಿದ್ರೆ ಹೇಳಿರೋ ಮಹಾರಾಜರಿಗೆ ಭಾಷೆ ಬರುತ್ತದೆ. ನೀವು ನಮ್ಮ ಹತ್ರ ಹೇಳಿದ್ರು ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಹಾಗೆ ಹಾಗೆ ನೀವೆಲ್ಲರೂ ಸುಮ್ಮನೆ ಕೃಷಿ ಮಾಡಿದ ಭೂಮಿಗೆ ದುರ್ಭಿಕ್ಷ ಇಲ್ಲ ಅಂತ ಹೇಳಿದ್ರು. ನಮ್ಮನ್ನೆಲ್ಲ ಒಟ್ಟು ಸೇರಿಸಿ ನೀವು ಕೃಷಿ ಮಾಡಬೇಕು ಅಂತ ಹೇಳಿ ಹಾಗೆ ನಮಗೆ ಕೆಲವೆಲ್ಲ ಉಂಬಳಿ ಕೊಟ್ಟಿ. ಹೌದೌದು. ಜಾಗ ಉಂಬಳಿ ಕೊಟ್ಟಿದ್ದೇವೆ. ಕೊಟ್ಟಿದ್ದೀರಿ ಒಮ್ಮೆ ಹಾಗೆ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದೇವೆ. ಏನೆಲ್ಲ ಮಾಡಿದ್ರಿ? ಹಾಗೊಂದು ಬೆಳೆ ಉಂಟ ಈಗ, ಹೊಸ ಬೆಳೆ. ಚೀಚಿ ಅಂತ ಬೆಳೆ ಉಂಟ. ಬೆಳೆ ಮತ್ತೆ ಭತ್ತ ಮಾಡಿದೆವು. ಹಾಗೆ ಕೃಷಿ ಬಹಳ ಚೆನ್ನಾಗಿತ್ತು. ಅದರ ಬಗ್ಗೆ ಉದ್ಧಾರ ನಿನಗೆ. ಎಂತ ಕೃಷಿ? ಸಾಯುವ ಕೃಷಿ. ಯಾರು ಸಾಯುವುದು? ನಮ್ಮದೇ ಗೊಬ್ಬರ, ನಮ್ಮದೇ ನೀರು. ಹೌದಾ? ನಮ್ಮದೇ ಸಾವಯವ. ಅದೇ ನೀವು ಸಾಯುವ ಕೃಷಿ ಅಂತ ಹೇಳಿ ಇನ್ನ ನಾಲಿಗೆಯಲ್ಲಿ ಶಬ್ದ ಹೊರಡುವುದಿಲ್ಲಪ್ಪ. ನಮ್ಮದೇ ಹೊರಗಿಂದ. ನಿನಗೆ ನಾನು ಅಲ್ಲಲ್ಲಿ ಶಾಲೆ ಇರಿಸಿದ್ದೇನೆ. ಯಾರು ನಿರಕ್ಷರರಾಗಬೇಡಿ, ಸಾಕ್ಷರರಾಗಿರಿ. ವೃದ್ಧರಾದ್ರೂ ತೊಂದರೆ ಇಲ್ಲ, ಸಾಕು ಇನ್ನಾದ್ರೂ ಹೋಗಿ ಕಲೀರಿ ಅಂತ. ಶಾಲೆಗೆ ಹೋದ್ರೆ ಮನೆಗೆ ಹೋಗುವಂತದ್ದು ಉಂಟು. 4 ಅಕ್ಷರ ಆದ್ರೂ ಕಲೀರಿ ಅಂತ ಹೇಳುದು ನಾವು. ಹಾಗೆ ನಮ್ಮದೇ ಎಲ್ಲ ವ್ಯವಸ್ಥೆಯಲ್ಲಿ ಚಂದ ಕೃಷಿ ಮಾಡಿದೆವು. ಏನೆಲ್ಲ ನೋಡಿ ಇಷ್ಟು ದೂರ ಭತ್ತದ ಅದನ್ನು ನೋಡುವಾಗಲೇ ಬೇಯಿಸಬೇಕು ಅಂತಿಲ್ಲ, ಹೊಟ್ಟೆ ತುಂಬುತ್ತಾರೆ. ತಿನ್ಬೇಕು ಅಂತ ಇಲ್ಲ. ಮಾಡಿದಂತ ಕೃಷಿಯಲ್ಲಿ ಹಾಗಾದ್ರೆ ಒಳ್ಳೆ ಕೃಷಿ. ಅಂತದೊಂದು ಪೈರೊಂದು ಇಷ್ಟು ಇರಿಸಿ ನಿತ್ಯ ಒಮ್ಮೆ ನೋಡಿದ್ರೆ ಹೊಟ್ಟೆ ತುಂಬುದು ಅಲ್ವಾ? ಮತ್ತೆ ಅಂತ ತಿರುಪತಿ ಇತ್ತು ನಮಗೆ. ಆ ಕೃಷಿಯನ್ನು ನೋಡಿದಾಗ ಅಂತ ತಿರುಪತಿ ಮತ್ತೆ ತೃಪ್ತಿ ಇತ್ತು. ಸಮಾಧಾನ. ಸಮಾಧಾನ ಇನ್ನೇನು? ಅಸಮಾಧಾನ ಅಲ್ವಾ? ಸಮಾಧಾನ. ಸಮಾಧಾನ ಅದಕ್ಕೆ ಆ ಸೇರಿಸಿದೆ. ತೆಗೆದಾಯ್ತು. ಇನ್ನೇನು? ಕೈಗೆ ಬಂದ ಮುತ್ತು ಕಾಯಿಗೆ ಇಲ್ಲ, ಬಾಯಿಗೆ ಇಲ್ಲ. ಕೈಗೆ ಬಂದದ್ದು ಕೈಗೆ ಬಂದಂತ ತುತ್ತು ಬಾಯಿಗೆ ಇಲ್ಲ ಅಂತ ಯಾರೋ ಮಧ್ಯದಲ್ಲಿ ಕೈ ಹಾಕಿದಾಗಿದೆ. ಕೈ ಹಾಕುವವರು ಕೈ ಕಡ್ದ ನಮ್ಮಲ್ಲಿ ಒಬ್ಬರೊಬ್ರು ಕೈ ಹಾಕುವವರು ಇನ್ನೂ ಇಲ್ಲ. ಮತ್ತೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಯಾಕೆ? ದೇವರೇ ನಿನ್ನ ಬಾಯಿಗೆ ಕೊಂಡೋದಲ್ವ? ಎನ್ನಪ್ಪೆ ಹೇಳಲಿ, ಎನ್ನಪ್ಪೆ ಹೇಳಲಿ. ನೀನು ಯಾವ ಊರಿನ ಭಾಷೆ ಮಾತನಾಡುವುದು? ಏನಪ್ಪ ಏನಪ್ಪ ಹೇಳಿ. ಏನಪ್ಪ ಹೇಳಲಿ? ಅಯ್ಯೋ ಶಿವ 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 ಶಂಕರ. ನೀನು ಭಜನೆ ಮಾಡ್ಲಿಕ್ಕೆ ಬಂದದ ಇಲ್ಲಿಗೆ? ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅಂತ ಹೇಳಿದ್ದು ಕಾಡು ಮೃಗಗಳ ಹಾವಳಿ. ಕಾಡು ಮೃಗ? ಹೌದೌದು. ಅವುಗಳನ್ನು ಓಡಿಸುವ ಸಾಮರ್ಥ್ಯ ಉಂಟು ಅಂತ ನಿನಗೆ ಹೇಳಿದ ಕಾರಣ ಅಲ್ವಾ ಜಾಗ ಕೊಟ್ಟದ? ಕೇಳಿ ಅವನ ಹತ್ರ. ಎಂತದ್ದು? ಅವನಿಗೆ ಈಗ ಗಡ್ಡೆ ಉಂಟ. ಗಡ್ಡೆ ಉಂಟ ಅವನಿಗೆ. ಗಡ್ಡೆ ಮಾಡಿದ್ದ. ಒಂದೇ ಒಂದು ಗಡ್ಡೆ ಇಲ್ಲ ಅವನ ಗದ್ದೆಯಲ್ಲಿ. ಮಂಗ ಬುದ್ಧಿ ಯಾರಿಗೆ? ಅಲ್ಲ, ಪ್ರಾಣಿ, ಕಾಡು ಪ್ರಾಣಿ. ಮಂಗವು ಏನು ಮಂಗಗಳ ಹಿಂಡು ಅಂತ ಹೇಳಿದ್ರೆ ಕಂಡಾಬಟ್ಟೆ. ನಾವು ಎತ್ತಿ ಕಲ್ಲು ಬಿಸಾಡಿದ್ರೆ ಆ ಕಲ್ಲನ್ನು ಹೀಗೆ ಹಿಡ್ಕೊಂಡು ನಮಗೆ ಬಿಸಾಡ. ನನಗೆ ತಾಗಲಿಕ್ಕೆ ನಾನು ತಪ್ಪಿಸಿಕೊಂಡು ದೊಡ್ಡ ಮಂಗ ಮತ್ತೆ ನಮಗೆ ಗೊತ್ತಿಲ್ಲ. ಅವನದ್ದು ನೋಡ್ಬೇಕು. ಹೇಳಿ ಸುಖ ಇಲ್ಲ ರಾಯ. ಅವನ ತೋಟಕ್ಕೆ ಹೋಗುದೇ ಬೇಡ. ಎಲ್ಲ ಅಡ್ಡ ಬಿದ್ದಿದೆ. ತೋಟಕ್ಕೆ ಹೋಗ್ತಾರ ಈಗ? ನೋಡುದು ಬೇಡ. ಎಲ್ಲ ಅಡ್ಡ ಬಿದ್ದ ಆಗಿದೆ. ಯಾವುದು? ಕೃಷಿ ಬೆಳೆಗಳೆಲ್ಲ. ಯಾಕೆ?
ರಾಯರೇ ಅಂತ ಆನೆಗಳ ಕಾಟ, ಕಾಡು ಪ್ರಾಣಿಗಳಂತ ಹುಲಿ, ಮತ್ತೆ ಆ ಕಪ್ಪು ಕರಡಿಗೆ ಎಲ್ಲಿ ಇರ್ತದೆ? ಕರಡಿಗೆ ಅದಲ್ಲ, ಮತ್ತೆ ಕಪ್ಪಿನ ಕರಡಿಗೆ ಅಂದ್ರೆ ಚಕ್ಕ ಎಣ್ಣೆ ಬಚ್ಚತೆ ಮಾತಾಡ್ತದ ಕರಡಿಗೆ ಅಂದ್ರೆ ಪ್ರಾಣಿ. ಕರಡಿ ಜೇನು ಪ್ರಿಯ, ಅದಕ್ಕೆ ಕರಡಿಗೆ ಅಂತ ಹೇಳಿದ್ರೆ ಭಾಷೆ ಇಲ್ಲ ಅಂತ. ಕರಡಿ ಸಾಕಾಗ್ತದೆ. ಅದು ಎಲ್ಲಿ ಇರ್ತದೆ, ಹೇಗೆ ಬರ್ತದೆ ಅಂತ ಹೇಳಿಕ್ಕೆ ಸಾಧ್ಯ. ರಾಯರೇ ಒಟ್ಟು ನೀವು ಒಂದು ಅಪ್ಪಣೆ ಕೊಟ್ಟರಿತು ಅಂತ ನಾವು ಊರು ಬಿಡ್ತೇವೆ, ನಮಗೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವ ಚ. ಹಿಂಸೆ ಮಾಡುವುದಲ್ಲ, ಕೆಲವೊಮ್ಮೆ ಹಿಂಸೆ ಮಾಡಲೇಬೇಕಾಗುತ್ತದೆ. ವಿರೋಧಿಗಳು ನಗರ ಪ್ರವೇಶ ಮಾಡಿದ ಕಾಲಕ್ಕೆ, ಮುಚ್ಚಿದ ಕಾಲಕ್ಕೆ ಅವರನ್ನು ದೆಸೆಗಡಿಸಬೇಕು, ಸದೆಬಡಿಬೇಕು ಅಂತಾದ್ರೆ ಯುದ್ಧ ಅನಿವಾರ್ಯವಾಗುತ್ತದೆ ಇಲ್ವಾ? ಆವಾಗ ರಕ್ತಪಾತವಾಗುತ್ತದೆ. ಅದನ್ನು ರಕ್ತಪಾತ ಹಿಂಸೆ ಅಂತ ಹೇಳುವ ಹಾಗಿಲ್ಲ, ಅದು ಧರ್ಮಯುಕ್ತವಾದ ಹಿಂಸೆ ಅಂತ ಶಾಸ್ತ್ರ ಹೇಳಿದೆ. ಈಗ ಮೃಗಗಳೆಲ್ಲ ಈ ರೀತಿ ಬರ್ತದೆ ಅಂತಾದ್ರೆ ಮೃಗ ಬೇಟೆ ಆಡಬೇಕಾ ಬೇಡವೋ? ನಿಮಗೆ ನಿರ್ಭೀತ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕಾ ಬೇಡವೋ? ಬೇಟೆ ಅನಿವಾರ್ಯ, ಅವಕಾಶವಿಲ್ಲ. ಬೇಕಾದ ಸಿದ್ಧತೆಗಳೊಂದಿಗೆ ಆಯುಧಗಳು, ಆಮೇಲೆ ಜನರು, ಆಮೇಲೆ ಬಲ್ಲೆ, ಆಮೇಲೆ ಬೇಟೆ, ನಾಯಿ. ನಾಯಿ ಬೇಡ, ನಾಯಿ ಬೇಡ. ಇವೇ ಇರುವಾಗ ನಾಯಿ ಯಾಕೆ? ಮಟ್ಟಕ್ಕೆ ತಂದು ತಿನ್ಲಿಕ್ಕೆ ನಾಯಿ ಬೇಡ ಅಲ್ಲ. ನನಗೂ ನಾಯಿಯಲ್ಲಿ ಆದ್ರೂ ಅವಗಣನೆ ಇಲ್ಲ. ನಾನು ಹೊಸ ನಮೂನೆ ನಾಯಿ ತಯಾರು ಮಾಡಿದ್ದೇನೆ, ಅಡಿಕೆ ಬೇಕಾಗಿ. ಹೌದು, ಹುಟ್ಟಿದ ಕೂಡಲೇ ಒಂದು ಕತ್ತಿ ತಗೊಂಡು ಒಂದು ತುಂಡು ಮಾಡಿದೆ ನಾಯಿಯನ್ನ. ಬಾಳ ತುಂಡು ಮಾಡಿದ್ರೆ ಮತ್ತೆ ಯಾರು ಹೇಳಿ ನಾಯಿ ಜೊತೆಗಿದ್ರೆ ಸಾಲದು. ಹೌದೌದು, ಮೃಗದ ಜಾಡು ಹಿಡಿದು ಬೊಗಳಬೇಕು. ಹೌದೌದು, ಪದರಿನಿಂದ ಎಬ್ಬಿಸಿ ಓಡಿಸಬೇಕು ಬಗಡಿ. ಸಣ್ಣ ಒಂದು ತೂತಿನಲ್ಲಿಯೂ ನಾಯಿ ಹೋಗ್ಬೇಕು. ಆಗ ಬಾಲ ಅದರದ್ದು ಹೀಗೆ ಹೊರಟಾಗಿ ಉಂಟಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ, ಬಾಲ ತುಂಡು ಹಾಗೆ ಹೋಗ್ತದ. ಬಾಲಕ್ಕೆ ನಡಿಕೆ ಹಾಕುವ ಕ್ರಮ ಉಂಟು. ನಡಿಕೆ ಹಾಕಿದ್ರೆ ಒಮ್ಮೆಗೆ ಮಾತ್ರ ತೆಗಿವಾಗ ಪುನಃ ಹಾಗೆ ಆದೀತಪ್ಪ. ನಿನ್ನ ಬುದ್ಧಿವಂತಿಕೆ ಬೇಕಾದ ನಮನೆ ಉಂಟು. ಈ ಸಿದ್ಧತೆಗಳೆಲ್ಲ ಇದೆ ಅಂತ ಅಂದ್ರೆ ಅವಕಾಶ ಬೇಡ. ಸಕಲ ಸಿದ್ಧತೆಗಳೊಂದಿಗೆ Oh,